ಅದು ಹೊರಗೆ ಏಲಕ್ಕಿ ಲವಂಗ ಮೆಣಸಿನ ಅಯ್ಯೋ ಇದನ್ನ ಇವಾಗ ಏನ್ ಆಗ್ತೀಯಾ ನಮ್ಮ ಯಾರಾದ್ರೂ ಸಿಹಿ ಕೈ ಚಂದ್ರ ಟೇಸ್ಟ್ ಮಾಡ್ತಾರ ಆತರ ನೋಡ್ರಿ ನ್ಯಾಚುರಲ್ ಇದ್ದಾಗ ಇವೆಲ್ಲ ಏನು ಹಾಕಿ ಮಾಡ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ತೊಪ್ಪೆ ತಪ್ಪಿರ್ಲಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನು ಅಂತಂದರೆ, ಇವತ್ತು ಹೊರಗೆ ನಮ್ಮ ಕೈ ಕಾಲು ಅಲ್ಲಾಡ್ತಿಲ್ಲ, ಅದಕ್ಕೆ ಇವತ್ತು ಗೌಡ್ರ ಹತ್ರ ರೆಸಿಪಿ ಮಾಡ್ಸೋಣ ಅಂತ ಮಾಡಿಸ್ತಿದ್ದೀನಿ. ಓಕೆ, ಬ್ಯಾಕ್ ಕ್ಯಾಮ್ರಾಗೆ ಬನ್ನಿ ಗೌಡ್ರೆ. ಸ್ಟಫ್ ಗೌಡ್ರು, ಇವತ್ತೇನು ಮಾಡ್ತಿದ್ದೀರಾ ಗೌಡ್ರೆ? ಇವತ್ತು ನಾನು ಸ್ಪೆಷಲ್ ಆಗಿ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಟೊಮೊಟೊ ಬಾತ್ ಯಾಕೆ? ಒಂದೇ ಬೇಗ ಆಗೋದು, ಆಮೇಲೆ ಬಿಸಿ ಬಿಸಿ ಚಳಿಗೆ ಚೆನ್ನಾಗಿರುತ್ತೆ. ಆಮೇಲೆ ನೀನು ಅದೊಂದೇ ಚೆನ್ನಾಗಿ ಮಾಡೋದು, ಅದೊಂದೇ ಚೆನ್ನಾಗಿ ಮಾಡೋದು. ಎಲ್ಲರೂ ಚೆನ್ನಾಗಿ ಮಾಡ್ತೀವಿ, ನೀನು ಚೆನ್ನಾಗಿ ಒಂದೇ ಎದೆ ಉಟ್ಕೊಂಡು ಹೇಳಿ ಯಾವ್ಯಾವ ರೆಸಿಪಿ ಚೆನ್ನಾಗಿ ಮಾಡ್ತೀಯ ಅಂತ. ಉಟ್ಕೊಂಡಿರ್ತೀವಿ, ಎಲ್ಲ ರೆಸಿಪಿ ಚೆನ್ನಾಗೇ ಮಾಡ್ತೀವಿ, ಚೆನ್ನಾಗಿ ಒಂದೇ. ಯಾವ್ಯಾವ ರೆಸಿಪೀಸ್ ಮಾಡ್ತೀಯಾ? ನಾನು ಟೊಮೊಟೊ ಬಾತು, ಅಂಗನವಾಡಿ ಬಾತ್ ಅಂತ ಬರುತ್ತೆ, ಅಂಗನವಾಡಿ ಬಾತು, ಆಮೇಲೆ ಪಾಲಕ್ ಪಲಾವು, ಪಲಾವ್, ಚಿತ್ರಾನ್ನ, ಆಮೇಲೆ ಅವಲಕ್ಕಿ, ಉಪ್ಪಿಟ್ಟು, ಓಟ್ಸ್ ದೋಸೆ. ಇವನ್ನೆಲ್ಲ ಯಾವಾಗ ಮಾಡ್ಕೊಟ್ಟಿದ್ಯಾ ನನಗೆ? ಓಟ್ಸ್ ದೋಸೆ 2 ಸರಿ ಮಾಡ್ಕೊಟ್ಟಿದ್ದೀನಿ. ಯಾವಾಗ? ನೆನಪಿಲ್ಲಪ್ಪ. ಇವರು ನನಗೆ ಪ್ರೆಗ್ನೆಂಟಲ್ಲಿ ಇದ್ದಾಗ ಈ ಟೊಮೊಟೊ ಬಾತ್ ಮಾಡ್ತಿದ್ರು. ನನಗೆ ಅವಾಗ ಏನು ಮಸಾಲ ಅದೆಲ್ಲ ಏನು ತಿಂತಿರ್ಲಿಲ್ಲ, ನನಗೆ ತುಂಬ ವಾಮಿಟಿಂಗ್ ಸೆನ್ಸೇಷನ್ ಇರ್ತಿತ್ತು. ಏನು ಮಸಾಲ ಹಾಕ್ಲಿಲ್ದಂಗೆ ಪ್ಯೂರ್ ವೆಜಿಟೇಬಲ್ಸು ಮತ್ತು ಟಮಟೆ ಹಣ್ಣು ಅಷ್ಟೇ ಲಪ್ಪಿ, ಸಿಂಪಲ್ ಇಂಗ್ರೀಡಿಯೆಂಟು, ಸಿಂಪಲ್ಲಾಗಿ ಏನೂ ಪೌಡರ್ ಗಿಡರ್ ಹಾಕ್ಲಿಲ್ದಂಗೆ ಒಂದು ಟೊಮೊಟೊ ಬಾತ್ ರೆಸಿಪಿನ ಮಾಡ್ತೀಯ ಇವಾಗ. ನೋಡಿ ಗಾಯ್ಸ್, ಎಲ್ಲಾದರೂ ಯಾರಾದರೂ ಹೋಟೆಲಲ್ಲಿ ಕೆಲಸ ಇದ್ರೆ ಹೇಳಿ, ಪಾರ್ಟ್ ಟೈಮು. ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಮೆನ್ಷನ್ ಮಾಡು, ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಫ್ರೀ ಇರ್ತೀಯ ನೀನು? ಹಾಂ, ಸರಿ ಸುಮಾರು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಫ್ರೀ ಇರ್ತೀನಿ. ಅಷ್ಟೊತ್ತಿಗೆ ತರಕಾರಿ ಹೆಚ್ಚಕ್ಕೆ ಹೋಗು. ಆಲ್ರೆಡಿ ಚೆಫ್ಗಳು ಇರ್ತಾರೆ ಎಲ್ಲ ಹೋಟ್ಲಿಗೂ, ನೀನು ಜಸ್ಟ್ ಅವ್ರಿಗೆ ಹೆಲ್ಪರ್ ಥರ ತಗೊಂತಾರೆ. ಫಸ್ಟ್ ಯಾರು ಮೇನಾಗಿ ಚೆಫಾಗಿ ಕರ್ಕೊಳ್ಳಲ್ಲ, ಏನದ ಸ್ಮಾಲ್ ಸ್ಟೆಪ್ಪಿಂದ. ಅದೇ ಗೊತ್ತಾ, ನಾವು ಮಾಡೋ ಊಟದ ರುಚಿಕರವಾಗಿತ್ತು ಅಂದ್ರೆ ಮೇನ್ ಚೆಫ್ ಕೊಟ್ಟೆ ಕೊಡ್ತಾರೆ. ನಾವು ಹೆಂಗೆ ಟ್ರೀಟ್ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಸೊ ಎಲ್ಲಾದ್ರೂ ಇರುತ್ತೆ. ಓಕೆ, ಫಸ್ಟ್ ಮೆಣಸಿನಕಾಯಿ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಅದನ್ನೆಲ್ಲ ತೆಗೆದ್ಬಿಟ್ಟು ಅದನ್ನ ಏನು ಕಟ್ ಮಾಡ್ತೀಯ? ಅದು ಇದನ್ನ ತೆಗ್ದಾದ್ರೆ ನೀರಾಗ ಹಾಕೋ. ಫಸ್ಟ್ ಆ ಕೊತ್ತಂಬರಿ ಸೊಪ್ಪು ನೆನ್ಸ್ಕ ಅದನ್ನ ಹೇಳ್ತೀನಿ. ಹಿಂಗೆ ನಾವು ಮಾಡಕ್ ಬಂದ್ರೆ ನಾವು ಹೆಂಗೋ ಮಾಡ್ಕೊಂತೀವಿ, ಬಿಡಲ್ಲ ನಮ್ಮನ್ನ. ಅದನ್ನ ತೆಗ್ದ್ಬಿಟ್ಟು ನೀರಾಗ ಹಾಕಿ ಇವಾಗ. ನೋಡಿ, ಸೇಮ್ ಹಂಗೆ ಫುಲ್ಲು ಹೋಟ್ಲಾಗ ಹೆಂಗೆ ಕಟ್ ಮಾಡ್ತಾರೆ ಹಂಗೆ. ನನಗೇನು ಅಷ್ಟೊಂದೇನು ಪ್ರೊಫೆಷ್ನಲ್ ಅಲ್ವಾ, ಏನು ತಕ್ಕ ಮಟ್ಟಿಗೆ ಮಾಡ್ತೀನಿ. ಯಾವಾಗ ಮಾಡಿದ್ದು ಹೋಟ್ಲ ಕೆಲಸ? ಹೋಟ್ಲಾಗೆಲ್ಲ ಕೆಲಸ ಮಾಡಿಲ್ಲಮ್ಮ. ಮತ್ತೆ ಇದ್ದಾಗಲೇ ಹೋಟ್ಲು ಒಂಥರ ನಮ್ಮ ಮನೆನೇ ಹೋಟ್ಲು. ಬಂದು ಮಾಡ್ಕೊಂಡು ತಿಂದ್ರೆ ಸ್ವರ್ಗ ಸುಖ ಇರಬೇಕು. ನೀವೆಲ್ಲ ಬ್ಯಾಚುಲರ್ ಮಾಡ್ಕೊಂಡಿದ್ದೀರಾ? ನಾವು ಮಾಡ್ಕೊಳಕ್ಕಾಗ ಹೆಂಗಿದ್ರು ಮದುವೆ ಆದ್ಮೇಲೆ ಮಾಡ್ಲೇಬೇಕು ಅಂತ ನಾವ್ ಯಾವತ್ತೂ ರೂಮೇ ಮಾಡ್ಲಿಲ್ಲ. ಅದೇ ಕಳ್ರಲ್ಲ ಗೊತ್ತಿಲ್ಲ, ಕೆಳಗಡೆ ಮೇನ್ ಆಗಿ ಕೆಲಸ ಮಾಡ್ಕೊಂಬಕತ್ತೆ ಅಂತಾನೆ ನಾವು ರೂಮ್ ಮಾಡ್ಲಿಲ್ಲ ಯಾವತ್ತು. ನಾನು ಟಿಲ್ ಮದ್ವೆ ಆಗೋವರೆಗೂ ನಾನು ಟೀ ಕಾಫಿ ಬಿಟ್ರೆ ಏನು ಮಾಡಿಲ್ಲ. ನಾನು ಎದ್ದೇ ಮುಟ್ಕೊಂಡಿದ್ದೀನಿ, ಮಾಡಿದೀನಿ. If you have any doubt, go and ask to my mama and papa.
ಪಾಪ ಅವ್ರ ಅಮ್ಮಗೆ ಬಿಡುವುದಿಲ್ಲ, ಏನು ಮಾಡಂಗಿಲ್ಲ. ಮಗಳಿಗೆ ಸಪೋರ್ಟ್ ಮಾಡಿದ್ರೆ ಹಿಂದೆ ಮಳೆ ಮಾಡ್ತಾರೆ. ಎದೆ ಮುಟ್ಕೊಂಡಾಳು ಮಗಳಿಗೆ ನಾ ಸಪೋರ್ಟ್ ಮಾಡೋದು. ಎಲ್ಲ ಅತ್ತೆಗೂ ಹಳೆಯ ಅಂದ್ರೆ ಒಂಥರ ಪ್ರೀತಿ ಕಡೆ. ಹೌದೌದೌದು. ಬೈತೀರ ಅಂದ್ಬಿಟ್ಟು ಅಟ್ಲೀಸ್ಟ್ ನಾವು ಬೈಯಲ್ಲ ಅನ್ನೋದು ಸುಮ್ಮನಿರ್ತಾರೆ. ಯಾರನ್ನ ಬೈಯಲ್ಲ. ನೀವೆಲ್ಲ ಬರೀ ಅಮ್ಮಗಳು ಬೈತಿರ್ತೀರಲ್ಲ. ಸಂಜೆ ಹೊತ್ನಿಗೆ ನಿಜನೇ ಬರ್ಬೇಕು ಬಾಯಾಗೆ ಆಯ್ತಾ. ಸರಿ ಗೈಸ್, ಇವನ್ನೆಲ್ಲ ಕಟ್ ಮಾಡ್ಕೊಂಡು ಆಮೇಲೆ ಸಿಗ್ತೀವಿ. ಓಕೆ, ಬೇಗ ಬರ್ತೀನಿ. ಇವಾಗೆಲ್ಲ ಹಚ್ಕೊಂಡಿದ್ದಾಗಿದೆ. ಇವಾಗ ಯಾಕೆ ಎರಡು ಟೈಪ್ ಅಂತ ನೋಡಿದ್ರೆ, ಇದು ಮಿಕ್ಸಿಗೆ ಹಾಕೋದಕ್ಕೆ. ಇದು ಕಣ ಯಾವ್ದು ಮಿಕ್ಸಿಗೆ ಹಾಕೋದಕ್ಕೆ. ಇದು ಸ್ಲೈಸ್ ಮಾಡಿರೋದು ಊಟಕ್ಕೆ ಹಾಕ್ತಾರೆ, ಡೈರೆಕ್ಟ್ ಅಕ್ಕಿ ಹಾಕೋದು. ಓಕೆ ಓಕೆ. ಏನಕ್ಕೆ ಹಂಗೆ ಡಿಫ್ರೆನ್ಸು? ಸ್ಲೈಸ್ ಯಾಕೆ ಕಟ್ ಮಾಡ್ತಾ ಇದ್ದಾರೆ? ಸ್ಲೈಸ್ ಏನಂದರೆ ಸೊ ಬೇಗ ಬೇಯ್ದ್ಬಿಡುತ್ತೆ, ಅಲ್ಲಿ ಕೈ ಸಿಗಲ್ಲ. ಸೊ ಇದು ದಪ್ಪ ದಪ್ಪ ಇದ್ದಾಗ ಅದು ಕೈ ಸಿಗುತ್ತೆ. ಡಿಫ್ರೆನ್ಸ್ ಗೊತ್ತಿಲ್ಲ, ಸುಮ್ಮನೆ ಚಫರ್ಕ ಬಂದ್ಬಿಡ್ತೀರ. ನಾನು ಹೇಳೇ ಇಲ್ಲ ನನ್ನ ಚಪ್ಪತ್ತ, ನೀನು ಹೇಳ್ಕೊತಿರೋದು. ಓಕೆ, ಮಿಕ್ಸಿಗೆ ಏನೇನು ಹಾಕ್ತಿ ಹೇಳಿ. ಮಿಕ್ಸಿಗೆ ಫಸ್ಟು ಎಲ್ಲಾರ ಫ್ಲಾಪ್ ಆಗ್ಬಿಡ್ಬೇಕು. ಟೊಮೊಟೊ ಬತ್ತು ಎಲ್ಲಾರ ಫ್ಲಾಪ್ ಆಗ್ಬೇಕು ಇವಾಗ. ನೆವರ್, ಊಟ ಅಂತ ಮಾಡ್ಬೋದು, ತೊಂದರೆ ಇಲ್ಲ. ಆಮೇಲೆ ಎಷ್ಟು ಟೊಮಟೊ ತಗೊಂಡು ಎಷ್ಟು ಟೊಮಟೊ ಹಾಕಿದ್ಯಾ? ಸೊ ನಾವು ಮಾಡ್ತಿರೋದು ಇಬ್ಬರಿಗೆ ಟೊಮೊಟೊ ಬತ್ತು, ರೈಟ್? 6 ಟೊಮಟೊ ಹಣ್ಣು ತಗೊಂಡಿದ್ದೆ. 3 ಟೊಮಟೊ ಹಣ್ಣು ಮಿಕ್ಸಿಗೆ ಹಾಕ್ತಾ ಇದೀಯಾ? 4 ಟೊಮಟೊ ಹಣ್ಣು ಮಿಕ್ಸಿ ಹಾಕ್ತೀನಿ, 2 ಟೊಮಟೊ ಹಣ್ಣು ಆಮೇಲೆ ಸ್ವಲ್ಪ ಹಸಿ ಮೆಣಸಿಕಾಯಿನ ನಮ್ಗೆ ಹೆಂಗ್ ಬೇಕು ಅಂತ ಕಟ್ ಮಾಡ್ಕೊಂಡಿದೀನಿ. ಬಿಕಾಸ್ ಯಾಕೆಂದ್ರೆ ಮಿಕ್ಸಿಗೆ ಹಾಕೋದಾದ್ರೆ ಹೇಗೆ ಬೇಕಾದ್ರೂ ಹಾಕ್ಬೋದು, ಡೈರೆಕ್ಟಾಗಿ ಹಾಕ್ಬೋದಿತ್ತು, ಹಂಗೆ ಹಾಕ್ಬೋದಿತ್ತು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, 2 ಬೆಳ್ಳುಳ್ಳಿ ಹಾಕಿದ್ರೆ, ನಾಟಿ ಬೆಳ್ಳುಳ್ಳಿ ಇದು, ಅದಕ್ಕೆ ಸ್ವಲ್ಪನೇ ತಗೊಂಡಿದೀವಿ. ನಡೆಯುತ್ತೆ. ಜೊತೆಯಲ್ಲಿ ನಮಗೆ ಬೇಕಾದಂಥ ಮಸಾಲೆ ಐಟಮ್ಗಳು, ಏಲಕ್ಕಿ, ಲವಂಗ, ಮೆಣಸಿನಕಾಳು, ಕೊತ್ತಂಬರಿ ಕಾಳು ಹಾಕೊಬೋದು ಜೊತೆಗೆ. ಮತ್ತೆ ಏನದು ಚಕ್ಕೆ ಖಾಲಿ ಆಗಿದೆ, ಸೊ ನಾವು ಹಾಕಿಲ್ಲ. ಹಂಗೇನೆ ಜಿಂಜರು ಖಾಲಿ ಆಗಿದೆ, ಅದಕ್ಕೆ ನಾವು ಜಿಂಜರ್ ಪೌಡ್ರನ್ನ ಯೂಸ್ ಮಾಡ್ತಾ ಇದೀವಿ. ಜಿಂಜರ್ ಪೌಡ್ರನ್ನ ಡೈರೆಕ್ಟ್ ಹಾಕಿದ್ರೆ ನಡೆಯುತ್ತೆ. ಬೇಡ ಮಿಕ್ಸಿಗೆ ಹಾಕೋದು ಸರಿಯಾಗಲ್ಲ. 1 ಸ್ಪೂನ್ ಅಷ್ಟು ಹಾಕು ಸಾಕು, ಜಾಸ್ತಿ ಹಾಕ್ಬೇಡ. ಸ್ಪೂನ್ ಅಷ್ಟು. ಆಮೇಲೆ ಇಷ್ಟು ಕೊಬ್ಬರಿ, ಇದಕ್ಕೆ ಕೊಬ್ಬರಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಕೊಬ್ಬರಿ ಹಾಕ್ತಾರೆ ಮಾಡ್ತಾರೆ, ಬಟ್ ಕೊಬ್ಬರಿ ಹಾಕಿದ್ರೆ ನನಗೆ ಇಷ್ಟ ಆಗ್ಬಿಟ್ಟು ನಾನು ಕೊಬ್ಬರಿ ಹಾಕ್ತೀನಿ. ಇಲ್ಲ, ಕೊಬ್ಬರಿ ಹಾಕಿದ್ರೇನೆ ಅದು ಟೇಸ್ಟ್. ಸೊ ಮಸಾಲೆ ಸ್ವಲ್ಪ ಹೆವಿ ತಿಕ್ಕಾಗಿ ಬರುತ್ತಲ್ಲ ಕೊಬ್ಬರಿ ಮಿಕ್ಸ್ ಆಗಿದ್ದಾಗ, ಟೇಸ್ಟೇ ಚೇಂಜ್ ಕೊಡುತ್ತೆ ಕೊಬ್ಬರಿ ಹಾಕಿದ್ರೆ. ಬಿಟ್ಟಿ ಕೊಬ್ಬರಿ. ಸೊ ಐ ಪ್ರಿಫರ್ ಯಾವಾಗಲೂ ಕೊಬ್ಬರಿ ಹಾಕ್ತಾರೆ. ಇವ್ರ ಮನೆಯಲ್ಲ ಕೊಬ್ಬರಿ, ಹಾಗಾಗಿ ಅವ್ರು ಹೇಳ್ಕೊತಿದ್ದಾರೆ ನಮ್ಮ ಮನೆ ಕೊಬ್ಬರಿ ಅಂತ ಹೇಳಿ. ಹೌದು, ನಮ್ಮ ಮನೆಗೆ ನಮ್ಮ ಅಪ್ಪನೇ ಯಾವಾಗಲೂ ಕಳಿಸೋದು ಕೊಬ್ಬರಿ ಅದೆಲ್ಲದನ್ನು. ಸ್ವಲ್ಪ ವಾಟರ್ ಆ್ಯಡ್ ಮಾಡೋಣ, ಸ್ವಲ್ಪನೇ ಜಾಸ್ತಿ, ಯಾಕೆಂದರೆ ಆಲ್ರೆಡಿ ಟೊಮೊಟೊದಲ್ಲಿ ವಾಟರ್ ಇರೋದ್ರಿಂದ ಸ್ವಲ್ಪ ಹಾಕಿದ್ರೆ ನಡೆಯುತ್ತೆ. ಸಾಲ್ಟ್ ಇವಾಗಲೇ ಆ್ಯಡ್ ಮಾಡಿಬಿಡ್ತೀನಿ, ದಪ್ಪ ಸಾಲ್ಟ್ನ. ರೆಡ್ ಸಾಲ್ಟ್ ಅಕ್ಕ. ರೆಡ್ ಸಾಲ್ಟ್ ಇತ್ತಾ? ನೋಡಲಿಲ್ಲ. ಓಕೆ, ರೆಡ್ ಸಾಲ್ಟ್ ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ, ಮತ್ತು ಡಾಕ್ಟರ್ಸು ರೆಡ್ ಸಾಲ್ಟ್ ಯೂಸ್ ಮಾಡ್ತಿದ್ದಾರೆ ನಮ್ಮ ಮನೆಯವರು. ನಾನು ಮಾಡೋಕೆ ಹಿಡ್ದೆ 1.5 ವರ್ಷದ ಮೇಲಾಯ್ತು ರೆಡ್ ಸಾಲ್ಟ್ನ. ಜಾಸ್ತಿ ಕ್ವಾಂಟಿಟಿ ಮಾಡಬೇಕಾದ್ರೆ ಯಾರಾದರೂ ಬಂದಾಗಷ್ಟೇ ನಾನು ವೈಟ್ ಸಾಲ್ಟ್ ಯೂಸ್ ಮಾಡೋದು. ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಟ್ಟೆ ಅಂದರೆ ಮಸಾಲೆ. ಸರಿ, ಮಿಕ್ಸಿ ಮಾಡ್ಕೊಂಡು ಸಿಗೋಣ. ಇನ್ನೊಂದು ಸ್ವಲ್ಪ ನುಣ್ಣಗೆ ಮಾಡ್ಕ, ಅಲ್ಲೋಡಲ್ಲೆಲ್ಲ ತರಿ ಇದ್ರೆ ಊಟದಲ್ಲಿ ಚೆನ್ನಾಗಿ ಸಿಗುತ್ತೆ. ಮಾಡ್ಕೊ ಇನ್ನೊಂದು ಸ್ವಲ್ಪ ತರಿ ಇದನ್ನ ಸ್ವಲ್ಪ. ಇಲ್ಲಿ ನಾನು ಮಾಡ್ತೀನಿ. ಜಾಸ್ತಿ ನುಣ್ಣಗಾದಾಗ ಅನ್ನ ಮೆತ್ತಗಾಗುತ್ತೆ. ನಿಂದು ಲೈಟಿಗೆ ಮೊದಲೇ ಬ್ಲಾಕ್ ಇದೆಯಾ, ಲೈಟಿಗೆ ಇನ್ನೊಂದು ಸ್ವಲ್ಪ ಇದ್ರ ತರ ಕಾಣಿಸ್ತಾ ಇತ್ತು. ನಮ್ಮ ವ್ಯೂವರ್ಸ್ ನಾನೆಷ್ಟು ಬೆಳಗ್ಗೆ ಅಂತ ಗೊತ್ತಿಲ್ಲ, ಬ್ಲಾಕ್ ಇದೆ ಅಂತ ಹೇಳೋದು ಬೇಕಾಗಿಲ್ಲ. ತರಿ ಇದ್ದರೆ ಅನ್ನಕ್ಕೆ ಚೆನ್ನಾಗಿ ಸಿಗುತ್ತೆ, ಲೈಕ್ ಬಿರಿಯಾನಿ ಟೈಪ್ ಬರುತ್ತೆ. ಇಲ್ಲಾಂದ್ರೆ ಮೆತ್ತಗಾದ್ರೆ ಚೆನ್ನಾಗಾಗೋದಿಲ್ಲ, ಚೆನ್ನಾಗಿರೋದಿಲ್ಲ. ಸೊ ಹಾನೇ ಮಾಡಿದ್ದೆ ನಾನು. ಸ್ವಲ್ಪ ತಡಿ. 4 5 ಸ್ಪೂನ್ ಎಣ್ಣೆ ಹಾಕಿದ್ದಾರೆ. ಅಲ್ಲಿ ಇದೈತೆ ನೋಡ್ರಿ ತಾಮ. ಫಸ್ಟ್ ಇದನ್ನ ಹಾಕು.
ಏನು ಫಸ್ಟ್ ಯಾರು ಸರಿ ನೀನು ಹೆಂಗೆ ಮಾಡ್ತೀಯ ಮಾಡಪ್ಪ. ನಾವು ಹಿಂಗೆ ಒಣಗಿಸಿ ಊರಿಂದ ತಂದು ಒಣಗಿಸಿ ಇಟ್ಕೊಂಡಿರ್ತೀವಿ. ಏನು ಕರ್ಬೇವಿನ ಸೊಪ್ಪು ಆಮೇಲೆ ಇಲ್ಲೈತೆ ನೋಡು, ಇಲ್ಲಿ ಜೀರಿಗೆ. ನೀನು ಹಿಂಗೆ ಹುಡುಕ್ತಿರೋದೇ ಗೊತ್ತಾಗ್ತೈತೆ ನೀನು ಯಾವ ಪಟ್ಟಿ ನನಗೆ ಅಡುಗೆ ಮಾಡ್ಕೊಡ್ತಾಯಿದ್ದಿ ಇತ್ತೀಚೆಗೆ ಅಂತ. ಈ ಮನೆಗೆ ಬಂದ್ಮೇಲೆ ನೀನು ಮಾಡೇ ಕೊಡಲ್ಲ ಹೇಳ್ಬೇಕು ಅಂತ ಅಡುಗೆನ. ಸ್ವಲ್ಪ ಸಾಸಿವೆ, ಮಾಮೂಲಿ ಒಗ್ಗರಣೆ ಎಲ್ಲರೂ ಯಾವ ಥರ ಹಾಕೊಂತಾರೋ ಅದೇ ಥರ ಹಾಕೊಂತೀವಿ. ಸ್ವಲ್ಪ ಅದನ್ನು ಫ್ರೈ ಆಗಕ್ಕೆ ಹುರ್ಕೋಬೇಕು. ಅದನ್ನೇ ಫ್ರೈ ಸೀಲ್ ಆಗ್ತವೆ ಇದೆಯಲ್ಲ ಸಜಿ ನಿಜ ಅಪ್ಪಿ. ಕಡಲೆಬೇಳೆ ಏನೋ ಹಾಕಲ್ವಾ? ಬೇಡ. ಓಕೆ. ಟೊಮೊಟೊ ಬಾತಿಗೆ ಯಾರು ಕಡಲೆಬೇಳೆ ಹಾಕಲ್ಲ. ಏನೋ ಗೊತ್ತಿಲ್ಲ ನಿಮ್ಮ ಹಸಿ ಬಟಾಣಿ ಇದ್ರೆ ಹಾಕ್ತಿದ್ರು. ಓಕೆ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಎಣ್ಣೆಲಿ ಫ್ರೈ ಆದರೆ ಹಸಿಮೆಣಸಿನ್ಕಾಯಿ ಚೆನ್ನಾಗಿರ್ತವೆ. ಓಕೆ ಡೀಲ್. ಹೆಂಗ್ ಗೊತ್ತಾ ಸ್ನೇಹಿತರೆ, ವಾರ ಪೂರ್ತಿ ಅವರೆಲ್ಲ ಅಡುಗೆ ಮಾಡಿರ್ತಾರೆ. ವಾರದ ಒಂದ್ಸರಿ ನಾವು ಮಾಡ್ಕೊಡೋದು, ನಾವೇನು ಚಿಕ್ಕವರಾಗಲ್ಲ. ಸೊ ಎಲ್ಲರೂ ದಯವಿಟ್ಟು ಅವರವರ ಮಡದಿಯವರಿಗೆ ಸಹಾಯ ಮಾಡಿ. ಆದಷ್ಟು ಅವರು ಅವಾಗ ಖುಷಿ ಆಗ್ತಾ ಇರ್ತಾರೆ. ಇದನ್ನ ಸಜೆಷನ್ ಆಗ್ತವಳಿ, ಕೆಲಸ ಅಂತ ಮಾಡಬೇಡಿ. ಇಲ್ಲ, ಇವ್ರು ಮಾಡ್ಕೊಡ್ತಾರೆ ಅವಾಗವಾಗ ಕೇಳಿದ್ರೆ. ಇತ್ತೀಚೆಗೆ ಒಂದು ಸ್ವಲ್ಪ ನಾವು ಅಂದರೆ ನ್ಯೂಟ್ರಿಷಿಯಸ್ ಫುಡ್ ತಿನ್ನೋದ್ರಿಂದ ರೈಸ್ ಐಟಮ್ಸ್ ಸ್ವಲ್ಪ ಕಮ್ಮಿ ಮಾಡಿರೋದ್ರಿಂದ ಇವ್ರ ಐಟಮ್ಸ್ಗಳು ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ವು. ಹಿಂಗೆ ಇವತ್ತು ತುಂಬ ಶೀತ ಇತ್ತು, ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂತ ಇದ್ದೀನಿ. ಅಪ್ಪು ಹಿಂಗೆ ಕಾಣಿಸಲ್ಲ, ನೀನು ಬರೀ ಈರುಳ್ಳಿ ಕಾಣಿಸ್ತಿದ್ದೇವೆ, ಸಾಕಾಕು. ಬಿಡು. ಲಾಗ್ ಮಾಡ್ಕೊಂಡೆಲ್ಲ ಮಾಡೋದು ತುಂಬ ಕಷ್ಟಪ್ಪ. ಹಾಂ ಸಿ ಎಷ್ಟು ಕಷ್ಟ ಅಂತ ಗೊತ್ತಾಯ್ತಾ? ನಮ್ಮ ಪಾಡಿ ನಮ್ಮ ಬಿಟ್ಟಿದ್ದ ಹೊರಗೆ ಬಂದಿರೋದು. ನೀನು ವಿಡಿಯೋ ಮಾಡ್ಕೊಂತಿದ್ದೀನಿ. ನನ್ನ ವಿಡಿಯೋ ಮಾಡಾರೇ ಇರಲ್ಲ, ನಾನು ಹೆಂಗ್ ಮಾಡ್ಬೋದು ಹೇಳು? ನಾನೇ ವಿಡಿಯೋ ಮಾಡ್ಕೊಂಡು ಔಟ್ಪುಟ್ ಬರಲಿಲ್ಲ ಅಂದ್ರೆ ಎಷ್ಟು ಬೇಜಾರಾಗ್ಬಿಡುತ್ತಲ್ಲ. ಏನು ಔಟ್ಪುಟ್ಟು ಅಂದ್ರೆ ಅಷ್ಟೆಲ್ಲ ಮಾಡ್ಬಿಟ್ಟು ಚೆನ್ನಾಗಿ ಔಟ್ಪುಟ್ ಬರಲಿಲ್ಲ ಅಂದ್ರೆ ವಿಡಿಯೋದು ಎಷ್ಟು ಬೇಜಾರಾಗ್ಬಿಡುತ್ತಲ್ಲ. ಅಂದ್ರೆ ಔಟ್ಪುಟ್ ಬರೆಸ್ಬೇಕು. ಸ್ವಲ್ಪ ಸಾಲ್ಟ್ ಹಾಕಿ ಬೇಗ ಬೇಕೊಳ್ಳುತ್ತೆ. ಸಾಲ್ಟ್ ಆಲ್ರೆಡಿ ಹಾಕಿರೋದ್ರಿಂದ ಸ್ವಲ್ಪ 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 ಹಾಕು. ಚಿಕ್ಕ ಸಾಲ್ಟ್ ಹಾಕು, ಸ್ವಲ್ಪದ ಹಾಕು, ಹಾಫ್ ಸ್ಪೂನ್. ಸಾಕು ಸಾಕು. ಹೆಣ್ಮಕ್ಳು ಮಾಡಿದರೆ ಏನು ಡಿಫ್ರೆನ್ಸು, ಗಂಡು ಮಕ್ಳು ಮಾಡಿದರೆ ಏನು ಡಿಫ್ರೆನ್ಸು ಅಂದರೆ ನೋಡಿ, ಎಲ್ಲ ಹಿಂಗೆ ಬಿಡ್ತೀವಿ. ನಾವೇನು ಗೊತ್ತಾ, ಇದು ಕೊಬ್ಬರಿ ತೆಗೆದ್ವಾ ಡಸ್ಟ್ಬಿನ್ನಿಗೆ ಹಾಕ್ತೀವಿ, ಇದನ್ನ ಯೂಸ್ ಮಾಡಿದ್ವಾ ವಾಪಸ್ ಎತ್ತಿಡ್ತೀವಿ, ಇದನ್ನ ಯೂಸ್ ಮಾಡಿದ್ನ ವಾಪಸ್ ಫ್ರಿಜ್ಜಲ್ಲಿ ಇಡ್ತೀವಿ. ಇವರೆಲ್ಲ ಹಿಂಗೆ ಬಿಟ್ಟು ಬರ್ತಾರೆ. ಇವ್ರ ಹತ್ರ ಮಾಡಿಸ್ಕೊಳ್ಳೋದು ಒಂದೇ, ಮತ್ತೆ ಅವ್ನು ವಾಪಸ್ ಮೇಂಟೈನ್ ಮಾಡೋದು ಒಂದೇ ಅನ್ನೋ ಥರ ಆಗುತ್ತೆ ಫೈನಲಿ. ನೀನು ಇಡ್ತೀಯಾ? ಇಡಲ್ಲ, ನಾನು ಕ್ಲೀನ್ ಮಾಡಿ ಬರ್ಬೇಕು ಅದನ್ನೆಲ್ಲ. ಯಾವ್ದಾದ್ರು ಒಂದು ಪಾರ್ಟ್ ಮಾಡ್ಬೋದು, ಎಲ್ಲಾದ್ರೂ ಮಾಡಕ್ ಹೋದ್ರೆ ಆಗಲ್ಲ. ನಾನು ಈ ಥರ ಎಲ್ಲ ಸ್ಲೈಸಾಗಿ ಕಟ್ ಮಾಡಲ್ಲ. ಈ ಥರ ಸ್ಲೈಸಾಗಿ ಕಟ್ ಮಾಡಕ್ಕೆ ಕೊಡೋಕೊಂದೆ. ಸರಿ, ಸ್ಲೈಸಾಗಿ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಏನೋ ಒಂಥರ ಡಿಫ್ರೆಂಟ್ ಆಗಿ ಫ್ಯಾಷನ್ ಅದು. ಅದು ಎಲ್ಲರಿಗೂ ಬರಲ್ಲ. ಅದು ನಿಮ್ಗೆ ಅಷ್ಟೇ ಬರೋದು. ಒಂದು ಸ್ವಲ್ಪ ಬೇಗ ಬಿಡ್ಬೇಕು ತಾನೆ, ಅದನ್ನ ಅಲ್ಲಾಡಿಸ್ತಾನೆ ಕೂತ್ಕೊಂಡ್ರೆ. ಮಿಕ್ಸ್ ಆಗಿ. ಅಯ್ಯೋ, ಇದನ್ನ ಇವಾಗ ಏನು ಹಾಕ್ತೀಯಾ? ಏನಾಗೋದಿಲ್ಲ, ಫ್ರೈ ಆಗುತ್ತೆ. ವಿಡಿಯೋ ಕಾನ್ಶಿಯಸ್ ಆಗ್ಬಿಟ್ಟಾರೆ. ಮರ್ತ್ಬಿಟ್ಬಿಟ್ಟಿದ್ದೀನಿ, ಫಸ್ಟ್ ಏನು ಹಾಕ್ಬೇಕಾಗಿತ್ತು. ಈ ಥರ ವಿಡಿಯೋ ಫಸ್ಟ್ ಅಲ್ವಾ ಮಾಡ್ತಿರೋದು ನಾವು? ಹೌದೌದು. ಇರಲಿ ಬಿಡಿ, ಎಣ್ಣೆಲಿ ಫ್ರೈ ಆಗುತ್ತೆ. ಫಸ್ಟ್ ಏನು ಹಾಕಿದ್ರೆ ಚೆನ್ನಾಗಿದೆ. ಓಕೆ. ಇವ್ರು ಇನ್ನೊಂದು ಮಾಡಿರೋದು ಏನಂದರೆ, ಈ ಸಿಲಿಂಡ್ರು ಇದು ಎಲ್ಲ ಇದ್ರ ಒಳಗೋಗೋ ಸಿಲಿಂಡರ್ಗಿಂತ ಜಾಸ್ತಿ ಬರುತ್ತೆ, ತಗೊಂಡೋಗ್ರಿ ಅಂತ ಹೇಳಿದ್ದಾರೆ. ಇದನ್ನ ಎತ್ತಕೊಂಬಂದರೆ ಇದು ಖಾಲಿ ಆಗೋವರೆಗೂ ಹಿಂಗೆ ಹೊರಗೆ ಅಡ್ಡ ಇಟ್ಕೊಂಡು ಮೂವ್ ಮಾಡ್ಬೇಕು. ಇದನ್ನ ಏನು ಕಮರ್ಷಿಯಲ್? ಅದನ್ನ ಯಾರ ಮನೆಗೆ ತರ್ತಾರಾ ಕಮರ್ಷಿಯಲ್ ಸಿಲಿಂಡ್ರು? ಅದು ಎಷ್ಟು ಅಡ್ಡ ಆಗುತ್ತೆ ಗೊತ್ತಾ ಮಾಡ್ಲಿಕ್ಕೆ? ಕಮರ್ಷಿಯಲ್ ಆಗಿರ್ಬೇಕು. ಅಪ್ಪ ತಾಳಪ್ಪ, ಟಮಟನ ಹಾಕ್ರಿ, ಹಾಕು. ನಮ್ಗೆ ಸಾಕೋದು ಬೆಂದಿದ್ದು ಮಾಡ್ತಿರೋದು ನೀನಾದರೂ ಸಜೆಷನ್ ಕೊಡ್ತಿರೋದು ನಾನು ಇಲ್ಲಿ. ಏನು ಬೇಕಿರಲಿಲ್ಲ, ಮಾಡಿ ನಾವು ಮಾಡ್ತಿದ್ವಿ.
ರೇಷನ್ ಯಾರು ಹೆಂಗೆ ಏನ್ ಗೊತ್ತಾ, ಅಡ್ಡದಿಡ್ಡಿ ಮಾಡೋದಕ್ಕಿಂತ ಪ್ರೊಸೀಜರ್ ಏನಾಯ್ತು ಅದನ್ನ ನೀಟಾಗಿ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ನಾವು ಯಾವುದೇ ಥರದ್ದು ಟಮಟಬಾತ್ ಪೌಡ್ರ್ ಆಗಲಿ ಏನನ್ನು ಯೂಸ್ ಮಾಡಲ್ಲ. ಟಮಟಬಾತ್ ಪೌಡರ್ ಎಲ್ಲ ಯೂಸ್ ಮಾಡಬಾರ್ದು. ಇದುವರೆಗೂ ತಂದಿಲ್ಲಲ್ಲ ಪೌಡರ್ ಐಟಮ್ಗಳನ್ನ ಅವಾಯ್ಡ್ ಮಾಡ್ತಾ ಇರಬೇಕು. ಅದನ್ನೆಲ್ಲ ನಾನೇ ಕಲಿಸ್ಕೊಟ್ಟಿರೋದು. ಕ್ರೆಡಿಟ್ ಗೋಸ್ ಟು ಮೀ. ಡೈಲಿ ಮದುವೆಗೆ ಮುಂಚೆ ಏನು ಊಟಕ್ಕೆ ಮಾಡಿದ್ವಿ ಅನ್ನೋದಲ್ಲ, ಮದುವೆ ಆದ್ಮೇಲೆ ಎಷ್ಟು ವೆರೈಟಿ ಮಾಡ್ತಿದ್ವಿ ಅನ್ನೋದು ಇಂಪಾರ್ಟೆಂಟ್. ರೈಟ್ ಗೌಡ್ರೆ? ಹೌದು, ನಿಜ. ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ. ನೀವು ಬಿಡಿ, ನೆಕ್ಸ್ಟ್ ಡಾಂಟ್ ಲೆವೆಲಾಗಿ ಹೇಳ್ದಂಗೆ ಆಯ್ತು. ನಿಜ ಇಲ್ಲ, ನಿಜ. ನೀವು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಪ್ಪ. ಆ ವಿಚಾರದಲ್ಲಿ ಮಾತ್ರ ನಾನು ಫುಲ್ ಲಕ್ಕಿ. ಚೆನ್ನಾಗಿ ಅಡುಗೆ ಮಾಡ್ತೀಯಾ, ಚೆನ್ನಾಗಿ ನೋಡ್ಕೊಂತೀಯ. ಯಾರನ್ನ ನೋಡು, ರೆಡ್ಡಿಶ್ ಫುಲ್ ಟರ್ನ್ ಆಯ್ತು ಈರುಳ್ಳಿ ಎಲ್ಲ. ಬಟ್ ಏನಂದ್ರೆ ಇದು ಹೆಂಗೆ ಅಂತಂದ್ರೆ ಹೋಟ್ಲಲ್ಲಿ ಕೊಡ್ತಾರಲ್ಲ, ಕಲರಿಶ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ನಾವೇನು ಪೌಡ್ರ್ ಯೂಸ್ ಮಾಡಲ್ಲ ಅದಕ್ಕೆ. ನೀಟಾಗಿ ಗ್ಯಾಪಲ್ಲಿ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಕಟ್ ಮಾಡೋಣ. ಹಂಗೇನೆ ಇದನ್ನ ತೊಳೆದ್ಬಿಟ್ಟು ನೆನ್ಸ್ಕೊಂಡು ಇಟ್ಕೊಂಡಿದೀವಿ ಅಕ್ಕಿನ. ನಾವು ಅಕ್ಕಿ ಎಷ್ಟು ಯೂಸ್ ಮಾಡಿದೀವಿ ಅಂದ್ರೆ, ಈ ಲೋಟದಲ್ಲಿ 2.5 ಗ್ಲಾಸಸ್ ತಗೊಂಡಿದ್ದೀವಿ. ಅದನ್ನ ಆಲ್ರೆಡಿ ವಾಶ್ ಮಾಡಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀವಿ. ಈಗ ಸ್ವಲ್ಪ ರುಬ್ಬಿರೋ ಮಸಾಲೆನ ಹಾಕ್ಬಿಟ್ಟು ಅಲ್ಲಾಡ್ಸ್ ಸ್ವಲ್ಪ ನೀರು ಹಾಕೊಳಕ್ಕೆ ಇದಕ್ಕೆ ಕೊಡ್ಲಾ? ಕೊಡು. ಅಷ್ಟೊಂದು ಹಾಕ್ಕೊಂಡ್ ಬಿಡ. ಅದು ಹೆಂಗೆ ಅಂದರೆ ಮತ್ತೆ ಟೊಮಟೊ ಬತ್ತಿಗೆ ನೀರು ಹಾಕ್ತೀವಲ್ಲ, ಜಾಸ್ತಿ ಆಗ್ಬಿಡ್ತದು, ಮೆತ್ತಗಾಗುತ್ತೆ. ಮಸಾಲೆ ಹಾಕಿ ಉಳ್ದಿದ್ದಕ್ಕೆ ನೀರು ಹಾಕ್ಕೊಂಡು ಮತ್ತೆ ಅಲ್ಲಾಡಿಸಿ ವಾಪಸ್ ಹಾಕಿರೋದು. ನೋಡಿ ಯಾವ ಥರ ಇದೆ ಅಂತ ಹೇಳಿ. ನಿಂಬೆಹಣ್ಣು ಹಾಕಲ್ಲ ಇದಕ್ಕೀಗ. ಇಲ್ಲ, ಟೊಮೊಟೊ ಆಲ್ರೆಡಿ ಹುಳಿ ಇರೋದ್ರಿಂದ ನಿಂಬೆಹಣ್ಣು ಅವಶ್ಯಕತೆ ಇಲ್ಲ. ಈ ಥರ ತುರಿ ಆಗಿದ್ರೆ ತರಿ ಆಗಿದ್ರೆ ತರಿ ಚೆನ್ನಾಗಿರುತ್ತೆ. ಎಲ್ಲ ಬ್ಯಾಚುಲರ್ ಹುಡುಗರು ಕೂಡ ಚೆಫ್ ಪ್ರತಿಯೊಬ್ರು ಚೆನ್ನಾಗಿ ಮಾಡ್ತಾರೆ. ನೀವ್ ಯಾಕೆ ಹೇಳು ಇದನ್ನ ರೂಮ್ ಮಾಡ್ಕೊಳ್ಳೋದು? ನಿಮಗೆ ಪಿ ಜಿಲಿ ಕೊಡೋ ಊಟ ಸಾಕಾಗಲ್ಲ. ಸಾಕಾಗಲ್ಲ, ಇನ್ನ ಸಪ್ಪೆ ಊಟ ನಮ್ಗೆ ಇಷ್ಟ ಆಗಲ್ಲ. ನಮಗೆ ಮನ್ಸಿಗೆ ಬರೋದು ನೋಡು, ಸುಮ್ಮನೆ ಏನೋ ಒಂದು ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ನೀರು ಹಾಕ್ತಂದ್ರೆ ಏನೋ ಒಂದು ಅದೇ ಅಂಗನವಾಡಿ ಚಿತ್ರಾನ್ನ. ಅಂಗನವಾಡಿ ಚಿತ್ರಾನ್ನ ಹೆಂಗ್ ಗೊತ್ತಾ? ಆ ಚಿತ್ರಾನ್ನಕ್ಕೆ ಒಗ್ಗರಣೆ ಏನದು ಅನ್ನನ ಸಪ್ರೇಟ್ ಕಲಿಸ್ತೀವಲ್ಲ, ಇವ್ರು ಹಂಗಲ್ಲ. ಒಗ್ಗರಣೆ ಹಾಕಿ ಅನ್ನಕ್ಕೆ ಎಷ್ಟು ಬೇಕು ನೀರು ಹಾಕ್ಬಿಟ್ಟು ಅದಕ್ಕೆ ಅಕ್ಕಿ ಹಾಕಿ 3 ವಿಷಲ್ ಕೂಗಿಸ್ಬಿಟ್ರೆ ಅದೇ. ಇದಕ್ಕೆ ಈರುಳ್ಳಿ, ಕ್ಯಾರೆಟ್, ಬೀನ್ಸ್ ಸ್ವಲ್ಪ ಆಡ್ ಮಾಡಿದ್ರೆ ಪಲಾವ್. ಅದಕ್ಕೆ ನಮ್ಗೆ ಸ್ವಲ್ಪ ರೈಸ್ ಕಟ್ ಮಾಡಿದ್ರೆ ಬಿರಿಯಾನಿ, ಅದಕ್ಕೆ ಎಗ್ ಹಾಕಿದ್ರೆ ಎಗ್ ಬಿರಿಯಾನಿ. ನಾವು ವೆಜಿಟೇರಿಯನ್ ಆದ್ರೂ ಎಗ್ ತಿಂತೀವಿ. ಸೊ ಈಗ ಅಕ್ಕಿ ಹಾಕೋಣ. ನೀರ್ ಬಸ್ಬಿಟ್ಟು ಹಾಕ್ರಿ. ನೀರು ಬಸ್ಬಿಟ್ಟು ಆ ಕಡೆ ತರಿಸ್ಕೊಂಡು ಹಾಕು, ಹಿಂಗೆ ಕಾಣಿಸಲ್ಲ ಹಿಂಗೆ. ಹಾ, ನಾನಾದ್ರೆ ಫಸ್ಟ್ ನೀರು ಹಾಕೊಂಡು ಅದು ಕುದಿ ಬಿದ್ದಾಗ ಅಕ್ಕಿ ಹಾಕೋದು. ತಾವು ಮುಂಚೆನೆ ಅಕ್ಕಿ ಹಾಕ್ತಾ ಇದ್ದೀರಾ. ಅದೇ ಹೇಳೋದು, ನೀವು ಮಾಡೋದಕ್ಕೂ ನಾವು ಮಾಡೋದಕ್ಕೂ ಡಿಫ್ರೆನ್ಸ್ ಏನು ಅಂತ ಕೇಳ್ತೀರಲ್ಲ, ಇದೇ ಡಿಫ್ರೆನ್ಸ್. ನಾವು ಆಲ್ರೆಡಿ ಮಸಾಲೆಗೆ, ಮಿಕ್ಕಿದ ಮಸಾಲೆಗೆ ಇದ್ರಾಗ 1 ಲೋಟ ನೀರು ಹಾಕ್ಬಿಟ್ಟು ಹಾಕೊಂಡಿದೀವಿ. ಆಮೇಲೆ ಇದನ್ನ ನೆನ್ಸಿಟ್ಕೊಳಕ್ಕೆ 2 ಗ್ಲಾಸ್ ನೀರ್ ಹಾಕೊಂಡಿದ್ವಿ. ಸೊ ಅದನ್ನು ಹಾಕ್ತಾ ಇದಾರೆ. ಅದನ್ನು ಫಿಲ್ಟರ್ ನೀರು ಹಾಕಿದ್ವಿ. ನಾನು ಹಾಕ್ಬಿಡ ಅಂದೆ ಹಾಕಿದ್ದಾರೆ. ಆಯ್ತಾ? ಟೋಟಲ್ 3 ಗ್ಲಾಸಸ್ ನೀರು ಇಲ್ಲೇ ಇದನ್ನ ಮಾಡಿದೀವಿ. ಸೊ 2.5 ಗ್ಲಾಸಿಗೆ 1 ಗ್ಲಾಸಿಗೆ 2 ಗ್ಲಾಸ್ ಅಂದ್ರೆ ಆಲ್ರೆಡಿ 3 ಗ್ಲಾಸಸ್ ಹಾಕಿದೀವಿ. ಇನ್ ಮಿಕ್ಕಿದ ಗ್ಲಾಸ್ ನೀರ್ನ ಹಾಕ್ತಾ ಇದೀವಿ. ರೈಟ್? 3, 2, 5. ಸಿವಿಲ್ ಇಂಜಿನಿಯರ್ ಪ್ರಕಾರ 1:2. ಕೆಮಿಸ್ಟ್ರಿ ಪ್ರಕಾರನು 1:2 ಆಯ್ತಾ? ಮ್ಯಾಥ್ಸ್ ಎಲ್ಲದ್ರಲ್ಲೂ ಒಂದೇನೆ. ಸಿವಿಲ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂತ ಏನ್ ಸಪ್ರೇಟ್ ಆಗಲ್ಲ. ನೋಡಿ ಈ ತರ ಇದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಾದ್ರೆ ಎಲ್ಲ ಮಸಾಲೆ ಒಂದೇ ಕಡೆ ಕುತ್ಕೊಂಡ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅಕ್ಕಿ ಎಲ್ಲ ಒಂದ್ ಕಡೆ ಸಪ್ರೇಟ್ ಆಗಿ ನೀಟಾಗಿ ಟೊಮೊಟೊ ಬಾತ್ ರೆಸಿಪಿ ರೆಡಿ. ಅಬ್ಬೋ, ಅದನ್ನ ಕುದಿಯೋವರೆಗೂ ಬಿಟ್ಟು ಮುಚ್ಚು. ನಾನೇ ಮುಚ್ತೀನಿ ಅಂದೆ. ಈಗ
ನೀನ್ ಹಂಗೆ ಟೇಸ್ಟ್ ಮುಗಿಸ್ತೀಯ. ನೋಡ್ಬೇಕು, ಉಪ್ಪು ಕಮ್ಮಿ ಆಗಿದೆಯಾ, ಏನಾಗಿದೆ, ಖಾರ ಇದೆಯಾ ಇಲ್ವಾ, ಸೊ ಅದೆಲ್ಲ ನೋಡ್ಬೇಕಮ್ಮ. ಸಾಕ್ ಬಿಡು, ಸಾಕು ಅಲ್ಲಡ್ಸಿದ್ದು. ಸೊ ಈಗ ಟೇಸ್ಟ್ ನೋಡುವ ಸಮಯ. ಸೊ ನಮ್ಮ ಯಾರಾದ್ರು ಸಿಹಿ ಕೈ ಚಂದ್ರು ಟೇಸ್ಟ್ ಮಾಡ್ತಾರ ಆ ತರ. ಹುಳಿ ಕರೆಕ್ಟ್ ಆಗಿದೆ. ಉಪ್ಪು ನೀಟಾಗಿ ಉಪ್ಪು ಸ್ವಲ್ಪ ಶಾರ್ಟೇಜ್ ಆಗಿದೆ. ಓಕೆ. ಸೊ ಈಗ ಉಪ್ಪನ್ನ ಆ್ಯಡ್ ಮಾಡೋಣ. ಸ್ವಲ್ಪ ಮಾಡ್ರಿ. ಸಾಕನ್ಸುತ್ತೆ. ಸಾಕು. ಸೊ ಈಗ ಮತ್ತೆ ಒಂಚೂರು ಮಿಕ್ಸ್ ಮಾಡಿ. ಖಾರ ಕಮ್ಮಿ ಇದೆ, ನಮ್ಮ ಮನೆಯವ್ರು ಆ್ಯಕ್ಚುಲಿ ಖಾರ ಸ್ವಲ್ಪ ಜಾಸ್ತಿ ತಿಂತಾರೆ. ಸೊ ಸ್ವಲ್ಪ ಖಾರ ಪುಡಿನೇ ಆ್ಯಡ್ ಮಾಡ್ತೀನಿ. ಖಾರ ಕಮ್ಮಿ ಆಯ್ತು, ಅಷ್ಟು ಮೆಣಸಿಗೆ ಹಾಕಿದ್ರೆ. ಮೆಣಸಿಕಾಯಿ ಖಾರ ಇಲ್ಲ. ಇಲ್ಲ, ನಿನಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊ, ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ. ಸೊ ನಾವು ನಿಮಗೋಸ್ಕರ ಮಾಡ್ತಿರೋದ್ರಿಂದ ಸೊ ನಿಮ್ಗೆ ಖುಷಿ ಇಂಪಾರ್ಟೆಂಟು, ನಮ್ದಲ್ಲ. ಟಚ್ ಆಯ್ತು. ಸೊ ವಾರ ಪೂರ್ತಿ ನಮಗೋಸ್ಕರ ಹೆಂಗ್ ಬೇಕಾ ನೀವು ಮಾಡಿರ್ತೀರಾ. ಓಕೆ. ವೀಕಲ್ ಒಂದ್ ದಿವಸ ನಿಮಗೋಸ್ಕರ ಹೆಂಗ್ ಬೇಕಾ ನಾವು ಮಾಡಕ್. ವೀಕಲ್ ಮಾಡಲ್ಲ, ಇವತ್ತು ಕೇಳಿದಕ್ಕೆ ಮಾಡ್ತಿದ್ಯಾ. ಅದರಲ್ಲೂ ಉಳಿಸ್ಕೊಂತಾರೆ. ಸೊ ಈಗ ಒಂಚೂರು ಟೇಸ್ಟ್ ನೋಡ್ಬಿಟ್ಟು ಫೈನಲ್ ಟೇಸ್ಟು ನೋಡ್ತೀರಾ ನೀವು? ಇಲ್ಲ ನೋಡೋದ ನಾನು. ನೀವು ಒಂದೇ ಸರಿ ಟೇಸ್ಟ್ ಕೊಡ್ತೀರಾ? ಏನದು ಜಾಸ್ತಿ ಆಯ್ತು ಉಪ್ಪು? ಉಪ್ಪು ಜಾಸ್ತಿ ಆಯ್ತು ಅನ್ಸುತ್ತೆ. ನಾನು ಹೇಳಲಿಲ್ಲ ಉಪ್ಪು ಅಷ್ಟು ಹಾಕ್ಬಿಡ್ರಿ ಅಂತ. ಪರವಾಗಿಲ್ಲ, ಫ್ರೈ ಆದ್ಮೇಲೆ ಅದು ಉಪ್ಪು ಕಾಣೋದಿಲ್ಲ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಆ್ಯಡ್ ಮಾಡೋಣ ಲೈಟಾಗಿ. ಕೊತ್ತಂಬರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತಿನ್ನಿರಿ ಎಲ್ಲದರಲ್ಲೂ. ಅಟ್ಲೀಸ್ಟು ಅಡುಗೆ ಕೊನೆಯಲ್ಲಿ ಹಾಕ್ಕೊಂಡು ಇರ್ತೀನಿ. ಪ್ರತಿಯೊಂದು ಸೊಪ್ಪು ಏನು ಬೇರಿಂದ ಬರುತ್ತಲ್ಲ ಎಲ್ಲದು ಒಳ್ಳೇದೇ. ತಿನ್ರಪ್ಪ ಹುಡುಗ್ರ. ನೋಡ್ರಿ, ನ್ಯಾಚುರಲ್ ಇದ್ದಾಗ ಇವೆಲ್ಲ ಏನು ಹಾಕಿ ಮಾಡ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ತೊಪ್ಪೆ ತರ್ತಿರ್ಲಿಲ್ಲ. ಯಾವಾಗ ಒಂದು ನೆನಪಿದ್ರೆ ಮತ್ತೆ ಕೊತ್ತಂಬರಿ ಸೊಪ್ಪು ತರ್ತಿದ್ವಿ. ಪಾಲಕ್ಕು ಅವೆಲ್ಲ ಕನಸೆ. ನೋಡು, ನಾನು ಮದುವೆ ಆಗಿರೋದ್ರಿಂದ ನಿನಗೆ ಎಲ್ಲ ವಿಟಮಿನ್ಸು, ಮಿನರಲ್ಸು, ಪ್ರೋಟೀನ್ಸು, ಫೈಬರು, ಎಷ್ಟು ಹೆಲ್ದಿ ಫುಡ್ಡನ್ನು ಸರ್ವ್ ಮಾಡ್ತಿದ್ದೀನಿ ನಿನಗೆ ಅಂತ. ಸೊ ಇದು ಕುದಿ ಬಿದ್ದಿದೆ. ಇವಾಗ ಮುಚ್ಚಿಬಿಟ್ಟು 3 ಕೂಗ್ಸಿದ್ರೆ ರೆಡಿ. ಯಾವ್ದಾರ ಒಂದು ಫಿಲಮ್ ಹಾಕೊಂಡು ಟೊಮೊಟೊ ಬಾತ್ ಮ್ಯಾಚ್ ಇತ್ತು, ನೋಡೋಣ ಅನ್ಸುತ್ತೆ ಮುಗಿದಿರುತ್ತೆ ಅಂತ ನೋಡ್ತೀವಿ. ತ್ರೀ ವಿಷಲ್ ಕುಗ್ಸಿ ಆಗಿದೆ. ಎಲ್ಲ ಮೇಲ್ಗಡೆ ಮಸಾಲೆ ಬಂದು ಕೂತಿರುತ್ತೆ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಆವಾಗಲೇ ಟೊಮೊಟೊ ಬಾತು ರೆಡಿ ಆಗ್ಬೋದು. ಯಾಕೆಂದರೆ ಇದು ಕುಕ್ಕರಲ್ಲಿ ಮಾಡಿರೋದಿರಲ್ಲ, ಹಂಗಾಗಿ. ಸೊ ಮೆತ್ತಗಾಗಿದೆ. ಮೆತ್ತಗಾಗಿಲ್ಲ, ಆಗಿದೆ. ಏನು ಗೊತ್ತಾ, ನೀನು ಮಸಾಲೆ ರುಬ್ಬೇಕಾದ್ರೇನೆ ಹಾಫ್ ಕಪ್ ಹಾಕಿದ್ದಲ್ಲ, ಮತ್ತೆ ಮಸಾಲೆ ಮಿಕ್ಕಿದ್ದನ್ನ ಹಾಕಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡಲ್ಲ, ಸೋಕೆ ಏನಾಗಲ್ಲ ಬಿಡು ಮೆತ್ತಗಾದ್ರೆ. ನೀವು ಮಸಾಲೆ ರುಬ್ಬಬೇಕಾದ್ರೆ ನೀರು ಹಾಕೊಂಡಿರ್ತೀರಲ್ಲ, ಅದನ್ನು ಮೈನಸ್ ಮಾಡ್ಕೊಂಡು ಕುದಿಬೇಕಾದ್ರೆ ನೀರು ಹಾಕೊಬೇಕು. ಅವಾಗ ಉದ್ರು ಥರ ನೀನು ಮಾಡಿ ಎಲ್ಲ ಅದಕ್ಕೆ ಉದ್ರು ಇರಬಾರ್ದು ಅಂತ ಹೇಳ್ತಿದ್ಯಾ. ಉದ್ರಿದ್ರೆ ಚೆನ್ನಾಗಿ ತಿನ್ನೋಕ್ಕೆ, ಮುದುಕ್ರ ಥರ ಮೆತ್ತಗೆ ಮಾಡ್ಕೊಂಡು ತಿಂತಾ ಇದ್ವಿ. ಇವಾಗ ಹೇಳೋಕೆ ಅಂದರೆ ಹಿಟ್ಟ ಫ್ಲಾಪ ಗೊತ್ತಿಲ್ಲ, ಆ ಫ್ಲಾಪೇ ಉದ್ರು ಥರ ಪ್ರೆಸೆಂಟಬಲ್ ಆಗಿ ಏನಿಲ್ಲ ಟೊಮೊಟೊ ಬಾತು. ಟೇಸ್ಟ್ ವೈಸ್ ನೋಡೋಣ ಅಷ್ಟೇ. ಟೇಸ್ಟ್ ನೋಡ್ತೀಯಾ? ಹಂಗ ತಟ್ಟೆಗೆ ಹಾಕಪ್ಪು, ಕೈ ತುತ್ತು. ಸೊ ಟೇಸ್ಟ್ನ ಹೆಂಗಿದೆ? ಉಪ್ಪೇನು ಜಾಸ್ತಿ ಆಗಿಲ್ಲ, ಚೆನ್ನಾಗೈತೆ. ಉಪ್ಪೇನು ಜಾಸ್ತಿ ಆಗಿಲ್ಲ, ಸೂಪರ್ ಆಗೈತೆ. ಏನು ಜಾಸ್ತಿ ಆಗಿದೆ, ಏನು ಕಮ್ಮಿ ಇದೆ? ಎಲ್ಲ ಕರೆಕ್ಟ್ ಆಗಿದೆ. ನಾನು ಹೇಳಿದೆಲ್ಲ ಒಂದು ಚೂರು ತರಿ ಜಾಸ್ತಿ ಆಯ್ತು ಅನ್ಸುತ್ತೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ಏನಂತಾರಲ್ಲ ಮಿಕ್ಸಿ ಇನ್ನೊಂದು ಸ್ವಲ್ಪ ಸ್ಮೂತ್ ಆಗಿ ಮಾಡ್ಬೇಕಿತ್ತು.
ಸೊ ಫೈನಲಿ ವೀಕೆಂಡ್ ಇವತ್ತು ಟೊಮಟೊ ಬಾತ್ ಮಾಡ್ಬಿಟ್ಟು ಮುಗಿಸ್ತಾ ಜೊತೆಗೆ ಇದೀವಿ. ವೀಕೆಂಡ್ ಮುಗಿಸ್ತಾ ಇದೀವಿ. ಓಕೆ, ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮ್ಮೆಲ್ರಿಗೂ ನನ್ನ ಹಸ್ಬೆಂಡ್ ಮಾಡಿ ಟೊಮಟೊ ಬಾತ್ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳಿ. ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಟೊಮಟೊ ಬಾತ್. ಆದರೆ ಹೆಂಡತಿಗಳಿಗೆ ಅವಾಗ ಹೆಲ್ಪ್ ಮಾಡ್ತಾರೆ, ಖುಷಿಯಾಗಿರ್ತಾರೆ ಅವರು. ಓಕೆ ಗೈಸ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಗುಡ್ ನೈಟ್.